ಬಂಧುಗಳೇ ನಮಸ್ಕಾರ. 15/4/2025 ಮಂಗಳವಾರವಾದ ಇಂದು ಬೆಳಗ್ಗೆ 7:30ರಿಂದ ಮಧ್ಯಾಹ್ನ 12 ಗಂಟೆಯ ತನಕ ಪುರಸಭಾ ಸದಸ್ಯ ಸುರೇಶ್ ಮತ್ತು ಕುಟುಂಬದವರಿಂದ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಕರಗ ಉತ್ಸವದ ಪ್ರಯುಕ್ತ ಹೋಮ ಹವನಗಳು ಹಾಗೂ ಕರಗದಮ್ಮ ತಾಯಿಗೆ ಸಮರ್ಪಣೆ ಮಾಡಿದರು. 12:30ಕ್ಕೆ ಧರ್ಮರಾಯ ಸ್ವಾಮಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಧರ್ಮರಾಯ ಸ್ವಾಮಿಯನ್ನು ಹೊತ್ತೊಯ್ಯುವ ಮಾರ್ಗ ಮಧ್ಯದಲ್ಲಿ ಪ್ರತಿ ಹೆಜ್ಜೆಗೂ ಒಂದೊಂದು ತೆಂಗಿನಕಾಯಿಯಂತೆ ಸುಮಾರು 2,000 ತೆಂಗಿನಕಾಯಿಯನ್ನು ಹೊಡೆಯುತ್ತಾ ಧರ್ಮರಾಯ ಸ್ವಾಮಿಯ ಮೇಲೆ ತರದ 100 kg ಬಿಡಿ ಹೂ ಹಾಗೂ ನಾಣ್ಯಗಳನ್ನು ಪುಷ್ಪಾರ್ಚನೆ ಮಾಡುತ್ತಾ ಮಹಾರಾಜರ ಕಾಲದಲ್ಲಿ ನಡೆಯುವ ಆ ವೈಭೋಗವನ್ನು ನೆನೆಯುವಂತೆ ಮಾಡಿದೆ. ಆ ಸಂಪ್ರದಾಯವನ್ನು ಇಂದು ನಮ್ಮ ಆನೇಕಲ್ನಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರಗ ಜಾತ್ರೆಯ ಪ್ರಯುಕ್ತ ಜರುಗಿಸಿದರು. ಈ ಸೇವೆಯಲ್ಲಿ ಭಾಗವಹಿಸಿ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಆಶೀರ್ವಾದವನ್ನು ಸಾವಿರಾರು ಭಕ್ತರು ಪಡೆದು ಪುನೀತರಾದರು. ನೀವು ಸಹ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ದೇವರ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇವೆ.
ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಇದು ಇಡೀ ಬ್ರಹ್ಮಾಂಡಕ್ಕೆ ಗುರು ಅನ್ನತಕ್ಕಂಥವನು ಕೃಷ್ಣಂ ಒಂದೇ ಜಗದ್ಗುರುಂ. ಇವತ್ತು 2018ನೇ ಇಸ್ವಿಲಿ ಧರ್ಮರಾಯ ಸ್ವಾಮಿ ಉತ್ಸವ ಹೊರಗಡೆ ಹೋಗಿದ್ದು. ಆದರೆ ಇವತ್ತಿನ ದಿನ ನಮ್ಮ ಆಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಅವ್ರ ನೇತೃತ್ವದಲ್ಲಿ, ಎಲ್ಲ ಭಕ್ತಾದಿಗಳ ನೇತೃತ್ವದಲ್ಲಿ ಇವಾಗ ಬೆಳಗ್ಗೆಯಿಂದ ಮಹಾಗಣಪತಿ ಪೂಜೆ, ವಾಸುದೇವ ಪುಣ್ಯಾಹ, ನವಗ್ರಹ ಪೂಜೆ, ಲೋಕ ಕಲ್ಯಾಣಾರ್ಥವಾಗಿ ಶಾಂತಿ ಹೋಮ, ಧರ್ಮರಾಯ ಸ್ವಾಮಿ, ದ್ರೌಪದಿ ಹಾಗೂ ಪರಿವಾರ ದೇವತಾ ಹೋಮಗಳು, ಪೂಜೆ, ಅಭಿಷೇಕ, ಮಹಾಮಂಗಳಾರತಿ, ಉತ್ಸವ ಎಲ್ಲ ವಿಜೃಂಭಣೆಯಾಗಿ ನಡೆದಿದೆ. ಸಾಯಂಕಾಲ ಕರಗ, ಅಗ್ನಿಕುಂಡ ಇದೆಲ್ಲ ಕರಗ ಎಲ್ಲ ನಡೆಯುತ್ತದೆ. ಭಕ್ತಾದಿಗಳು ತನು ಮನ ಅರ್ಪಿಸಿ ಭಗವಂತನ ದೇವಿನ ದರ್ಶನ ಮಾಡಬೇಕಾಗಿ ಎಲ್ಲ ನಮ್ಮ ಗಜಶಿಲಾಪುರದಲ್ಲಿರ್ತಕ್ಕಂಥ ಅರ್ಚಕನಾಗಿ ಶ್ರೀನಾಥ ಭಟ್ರ ನಾನು ಪ್ರಾರ್ಥನೆ. ಈಗ ಏನು ಶ್ರೀ ಧರ್ಮರಾಯ ಸ್ವಾಮಿ ಉತ್ಸವವನ್ನು ತುಂಬ ಅದ್ಭುತವಾಗಿ ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯದ ವತಿಯಿಂದ ಮತ್ತು ನಮ್ಮ ಕುಟುಂಬದ ವತಿಯಿಂದ ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಆ ದೇವರು ಇಡೀ ನಮ್ಮ ಆನೇಕಲ್ ತಾಲೂಕಿಗೆ, ಕರ್ನಾಟಕ ಜನತೆಗೆ, ನಮ್ಮ ಇಡೀ ಸಮಾಜಕ್ಕೆ ಒಂದು ಒಳಿತನ್ನು ಬಯಸಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ. ಒಳ್ಳೆ ಮಳೆ ಬೆಳೆಯಾಗಿ ರೈತರಿಗೆ ಉತ್ತಮ ಬೆಳೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು, ಮತ್ತು ನಮ್ಮ ಇಡೀ ನಮ್ಮ ಆನೇಕಲ್ ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಸುಭಿಕ್ಷತೆಯಿಂದ ನಮ್ಮ ದೇಶ ನಡೀಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು, ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಈ ರೀತಿಯ ಉತ್ಸವಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯದ ಕಮಿಟಿಯವರಿಗೆ ಮತ್ತು ತಾಯಿ ದ್ರೌಪದಮ್ಮನಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ನಮಸ್ಕರಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ, ಆನೇಕಲ್ನ ಸಾರ್ವಜನಿಕರಿಗೆ ಮತ್ತು ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತು ಈ ದಿನ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕರಗ ಮಹೋತ್ಸವದ ಮೊದಲನೇ ದಿನ ಹಸಿ ಕರಗ, ಎರಡನೇ ದಿನ ರಥೋತ್ಸವ, ಮೂರನೇ ದಿನ ಕೋಟೆ ಜಗಳ, ಅಭಿಮನ್ಯು ಚಕ್ರವ್ಯೂಹ ಬೇಯಿಸುವ ಕಾರ್ಯಕ್ರಮ. ಅದೇ ರೀತಿ ಎಂದಿನಂತೆ ಈ ದಿನ ಒಣಕರಗ. ಈ ಒಣಕರಗ ದಿವಸ ವಿಶೇಷವಾಗಿ ಶ್ರೀ ಧರ್ಮರಾಯ ಸ್ವಾಮಿ ಮೆರವಣಿಗೆ, ಕೃಷ್ಣ ಧರ್ಮರಾಯ ಸ್ವಾಮಿಯವರ ಮೆರವಣಿಗೆಯನ್ನು ಶ್ರೀಯುತ ಸುರೇಶ್ ಬಾಬು ಅವರವರ ಕುಟುಂಬದವರು ಆಚರಿಸಿದ್ದಾರೆ. ತುಂಬ ವಿಜೃಂಭಣೆಯಾಗಿ ಈ ಕಾರ್ಯಕ್ರಮವನ್ನು, ಅದು ವಿಶೇಷನೇ, ಧರ್ಮರಾಯ ಸ್ವಾಮಿ ಮೆರವಣಿಗೆನೇ ಅದು ವಿಶೇಷ. ಆ ವಿಶೇಷವಾಗಿರುವಂಥ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಭಕ್ತಾದಿಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ದೇವಾಲಯ ಮತ್ತು ಅರ್ಚಕರ ಎಲ್ಲ ಸೇವಾಕರ್ತರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಈ ದಿನ ಒಣಕರಗ ಮಹೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಈ ದಿನ ಎಲ್ಲ ಸಾರ್ವಜನಿಕರು ಆಗಮಿಸಬೇಕು. ಅಗ್ನಿಕುಂಡ ಉತ್ಸವ, ವಸಂತರಾಯನ ಕಿರುಸೇದನ, ಇವೆಲ್ಲ ಸಹ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತಾ
ಪ್ಲೇಟ್